ಬೆಂಗಳೂರಿನ ಭೂ ಮಾಲೀಕರಿಗೆ ರಾಜ್ಯ ಸರ್ಕಾರ ಹೊಸ ಶಾಕ್ ಒಂದನ್ನು ಕೊಡೋದಕ್ಕೆ ಮುಂದಾಗಿದೆ. ಆಲ್ಮೋಸ್ಟ್ ಕೊಟ್ಟಾಗಿದೆ. ಅಪ್ಪನ ಆಸ್ತಿಯಲ್ಲಿ ಸರ್ಕಾರಕ್ಕೂ ಕೂಡ ನೀವು ಕೊಡಬೇಕಂತೆ ಪಾಲು. ನಿಮ್ಮ ತಂದೆ ತಾತ ಮಾಡಿಟ್ಟಂತಹ ಆಸ್ತಿಯಲ್ಲಿ ಸರ್ಕಾರಕ್ಕೆ ಪಾಲು ಕೊಡಬೇಕು. 2,000 ಚದುರ ಮೀಟರ್ಗಿಂತ ಹೆಚ್ಚು ಆಸ್ತಿಯನ್ನ ಹೊಂದಿದ್ರೆ ಅದರಲ್ಲಿ ಸರ್ಕಾರಕ್ಕೆ ಪಾಲನ್ನು ಕೊಡಬೇಕು. ಯಾವಾಗ ನೀವು ಆಸ್ತಿ ಪಾಲು ಮಾಡಿಕೊಳ್ಳೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ, ಅಂದರೆ ತಲೆಮಾರುಗಳಿಂದ ನಿಮಗೊಂದು ಆಸ್ತಿ ಬಂದಿರುತ್ತೆ, ಆ ಆಸ್ತಿಯನ್ನ ನೀವು ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಯಾರಾದರೂ ಪಾಲನ್ನು ಮಾಡ್ಕೋತಾ ಇದ್ದೀರಿ ಎಂದಾಗ ಆ ಪಾಲಿನಲ್ಲಿ ನಿಮಗೆ 2,000 ಚದುರ ಮೀಟರ್ಗಿಂತ ಹೆಚ್ಚಿನ ಆಸ್ತಿ ಇದ್ದಲ್ಲಿ ಅದರಲ್ಲಿ 45% ಆಸ್ತಿಯನ್ನ ಸರ್ಕಾರಕ್ಕೆ ಕೊಡಬೇಕು. ರಿಯಲ್ ಎಸ್ಟೇಟ್ ಲಾಬಿಗೆ ಡಿಕೆ ಸರ್ಕಾರ ಮಣಿತಾ, ಡಿಕೆ ಶಿವಕುಮಾರ್ ಅವರ ಸರ್ಕಾರ ಅನ್ನುವ ಪ್ರಶ್ನೆ ಈ ಒಂದು ಕರಡು ಅಧಿಸೂಚನೆಯಿಂದ ಮೂಡ್ತಾ ಇರುವಂಥದ್ದು. ಈ ಕರಡು ಅಧಿಸೂಚನೆಯ ವಿರುದ್ಧ ಭೂ ಮಾಲೀಕರು ಈಗ ಗರಂ ಆಗಿದ್ದಾರೆ. ಅಧಿಸೂಚನೆಯನ್ನ ವಾಪಸ್ ಪಡ್ಕೋಬೇಕು ಅಂತ ಹೇಳಿ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ಭೂ ಮಾಲೀಕರು ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ. ಈ ಕರಡು ಅಧಿಸೂಚನೆಯನ್ನ ವಾಪಸ್ಸು ಪಡೆದುಕೊಳ್ಳಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಕರಡು ಅಧಿಸೂಚನೆಯ ಪ್ರತಿಯನ್ನ ನೀವು ಗಮನಿಸ್ತಾ ಇದ್ದೀರಾ. ಹಾಗೆ ರಾಜ್ಯಪಾಲರನ್ನ ಭೇಟಿಯಾಗಿ ಇದನ್ನ ವಾಪಸ್ ಪಡೀರಿ ಅಂತ ಹೇಳಿ ಭೂ ಮಾಲೀಕರು ಮನವಿಯನ್ನ ಮಾಡಿಕೊಂಡ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾಗಿ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಇಂಥದ್ದೊಂದು ನಿಯಮ ತರೋದು ಬೇಡ, ಈ ಕಾನೂನನ್ನು ಜಾರಿಗೆ ತರೋದು ಬೇಡ, ಕರಡು ಅಧಿಸೂಚನೆ ಏನಿದೆ ಅದನ್ನು ವಾಪಸ್ಸು ಪಡೆದುಕೊಳ್ಳಿ ಅಂತ ಹೇಳಿ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದಾರೆ ಭೂಮಿಗಳ ಮಾಲೀಕರು. 2,000 ಚದುರ ಮೀಟರ್ಗಿಂತ ಆಸ್ತಿಯನ್ನು ಹೊಂದಿದ್ದು ಆ ಆಸ್ತಿಯಲ್ಲಿ ಪಾಲು ಮಾಡಿಕೊಳ್ಬೇಕು ಅನ್ನುವಂತಹ ಸಂದರ್ಭದಲ್ಲಿ ನೀವು ಆಸ್ತಿ ಪಾಲು ಮಾಡಿಕೊಳ್ಳೋದಕ್ಕೆ ಮುಂದಾದರೆ ಆ ಆಸ್ತಿಯಲ್ಲಿ 45% ಆಸ್ತಿಯನ್ನು, ಅಂದರೆ ಭೂಮಿಯನ್ನು ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳಿ ಅದರ 45% ಈ ರೀತಿಯಾದಂತಹ ಒಂದು ಕಾನೂನನ್ನು ತರೋದಕ್ಕೆ ಕರಡು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇದು ಸರ್ಕಾರ ಭೂ ಮಾಲೀಕರಿಗೆ ಕೊಡ್ತಾ ಇರುವಂತಹ ಶಾಕ್. ಇದರ ವಿರುದ್ಧ ಈಗಾಗಲೇ ಭೂ ಮಾಲೀಕರು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಆಗಲೇ ರಾಜ್ಯಪಾಲರನ್ನ ಭೇಟಿಯಾಗಿ ಈ ಕರಡು ಅಧಿಸೂಚನೆಯನ್ನು ವಾಪಸ್ ಪಡೆದುಕೊಳ್ಳೋದಕ್ಕೆ ಮನವಿಯನ್ನು ಕೂಡ ಮಾಡಿದ್ದಾರೆ ಭೂಮಿಗಳ ಮಾಲೀಕರು. ಜೂನ್ 4ನೇ ತಾರೀಕು ಈ ಕರಡು ಅಧಿಸೂಚನೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿತ್ತು. 1 ತಿಂಗಳ ಕಾಲ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿರುತ್ತೆ. ಅದರ ಪ್ರಕಾರ ಪಿತ್ರಾರ್ಜಿತ ಆಸ್ತಿ ಭಾಗ ಮಾಡಬೇಕು ಅಂದರೆ ಸರ್ಕಾರಕ್ಕೂ ಪಾಲನ್ನು ಕೊಡಬೇಕು. 2,000 ಚದುರ ಮೀಟರ್ಗಿಂತ ಹೆಚ್ಚು ಆಸ್ತಿಯನ್ನು ಹೊಂದಿದ್ರೆ ಸರ್ಕಾರಕ್ಕೆ ಅದರ ಪಾಲಿನಲ್ಲಿ 45% ಪಾಲನ್ನು ಕೊಡಬೇಕು ಅಂತೇಳಿ ಈ ಕರಡು ಅಧಿಸೂಚನೆಯಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. 1961ರ ಕರ್ನಾಟಕ ಪಟ್ಟಣ ಗ್ರಾಮಾಂತರ ಯೋಜನೆಯಲ್ಲಿ ಚಾಪ್ಟರ್ 6 ಇದಕ್ಕೆ ಅನ್ವಯ ಆಗತ್ತೆ. ಅದರ ಪ್ರಕಾರ ನೀವು ಕೊಡಬೇಕು ಅಂತೇಳಿ ಹೇಳಲಾಗಿದೆ. ಆದರೆ ಒಂದು ವೇಳೆ ಕೋರ್ಟ್ನಿಂದ ನೀವೇನಾದರೂ ಡಿಕ್ರಿ ತೆಗೆದುಕೊಂಡು ಬಂದರೆ ಆಗ ಇದು ಅನ್ವಯ ಆಗೋದಿಲ್ಲ ಅಂತ ಕೂಡ ಹೇಳಲಾಗಿದೆ. ಒಡ ಹುಟ್ಟಿದವರು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರೆ ಅದರಿಂದ ಡಿಕ್ರಿಯನ್ನು ತೆಗೆದುಕೊಂಡು ಬಂದರೆ ಅನ್ವಯ ಆಗೋದಿಲ್ಲ. ಕೋರ್ಟ್ಗೆ, ಅಂದರೆ ನಿಮ್ಮ ಆಸ್ತಿಯಲ್ಲಿ ನಿಮಗೇನಾದರೂ ವಿವಾದವಾಗಿ ಕೋರ್ಟ್ಗೆ ಹೋಗಿ ಆಗ ಕೋರ್ಟಿನಿಂದ ನೀವು ಡಿಕ್ರಿ ತೆಗೆದುಕೊಂಡು ಬಂದಿದ್ರಿ ಅಂದರೆ ಆ ಸಂದರ್ಭದಲ್ಲಿ ಈ 45% ಪಾಲು ಏನು ಕಾನೂನಿನ ಇದು ಇದೆಯಲ್ವಾ, ಅದು ಅನ್ವಯ ಆಗೋದಿಲ್ಲ ಅಂತ ಹೇಳಿರುವಂಥದ್ದು. ಇಲ್ಲದೇ ಇದ್ದರೆ, ಅಂದರೆ ಯಾವುದೇ ರೀತಿಯ ವ್ಯಾಜ್ಯ ಇಲ್ಲದೆ ನಿಮ್ಮಲ್ಲೇ ಸೆಟಲ್ ಆಗಿಬಿಟ್ಟು ಕೋರ್ಟ್ ಮೆಟ್ಟಿಲು ಏರದೆ ನಿಮ್ಮಲ್ಲೇ ಸೆಟಲ್ ಆಗಿ ಏನು ತೊಂದರೆಗಳೇ ಇಲ್ಲದೇ ಆಸ್ತಿಯಲ್ಲಿ ಪಾಲು ಆಗ್ತಾ ಇದೆ ಅಂದರೆ ಆ ಪಾಲಿನಲ್ಲಿ 45% 45% ಪಾಲನ್ನು ಸರ್ಕಾರಕ್ಕೂ ಕೊಡಬೇಕು ಅನ್ನೋದು ಈ ಕರಡು ಅಧಿಸೂಚನೆಯಲ್ಲಿ ಉಲ್ಲೇಖ ಮಾಡಲಾಗಿರುವಂತಹ ಅಂಶ. ಈ ಅಂಶದ ವಿರುದ್ಧವೇ ಇದೀಗ ಭೂಮಿಗಳ ಮಾಲೀಕರು ಸಿಡಿದೆದ್ದಿರೋದು, ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಹಾಗೆ ರಾಜ್ಯಪಾಲರನ್ನ ಭೇಟಿಯಾಗಿ ಅವರ ಜೊತೆ ಚರ್ಚಿಸಿ ಈ ಕರಡು ಅಧಿಸೂಚನೆಯನ್ನು ದಯವಿಟ್ಟು ಹಿಂಪಡಿಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ. ಎರಡು 2,000 ಚದರ ಮೀಟರ್ಗಿಂತ ಹೆಚ್ಚಿನ ಆಸ್ತಿಯನ್ನು ನೀವು ಹೊಂದಿದ್ರೆ ಆಗ ಇದು ಅನ್ವಯ ಆಗತ್ತೆ. ಅಲ್ಲಿ ಅಂದರೆ ನೀವು ಪಿತ್ರಾರ್ಜಿತ, ಅದು ತಲೆಮಾರುಗಳಿಂದ ಬಂದಿದ್ರೂ ಸಹ
ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಮೋಹನ್, ಪಿತ್ರಾರ್ಜಿತ ಆಸ್ತಿಯಲ್ಲಿ ಸರ್ಕಾರ ಕೂಡ ಪಾಲನ್ನು ಕೇಳ್ತಾ ಇದೆ. ಕರಡು ಅಧಿಸೂಚನೆಯನ್ನು ಕೂಡ ಹೊರಡಿಸಿರುವಂಥದ್ದು. ಇದಕ್ಕೆ ಭೂಮಾಲೀಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕರಡು ಅಧಿಸೂಚನೆಯಲ್ಲಿ ಏನಿದೆ, ಭೂಮಾಲೀಕರ ವಿರೋಧ ಏನು ಇದರಲ್ಲಿ? ನವೀನ್, ಮುಖ್ಯವಾಗಿ ಬೆಂಗಳೂರಿನಲ್ಲಿ ಮುಖ್ಯವಾಗಿ GBA ವ್ಯಾಪ್ತಿಯಲ್ಲಿ ಇರತಕ್ಕಂಥ ಆಸ್ತಿಗಳನ್ನು ಅಂದರೆ ಪಿತ್ರಾರ್ಜಿತ ಆಸ್ತಿಗಳನ್ನು ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರು ಹಂಚ್ಕೊಳ್ಬೇಕಾದ್ರೆ ಅದರಲ್ಲಿ 2000 ಚದರ ಮೀಟರ್ಗಿಂತ ಹೆಚ್ಚಿನ ಆಸ್ತಿಯನ್ನು ಹೊಂದಿದ್ರೆ ಆ ಆಸ್ತಿಯನ್ನು ಪಾರ್ಟಿಷನ್ ಮಾಡ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಅದರಲ್ಲಿ 45% ಆಸ್ತಿಯನ್ನು ಸರ್ಕಾರಕ್ಕೆ ಅಂದರೆ GBAಗೆ ನೀಡಬೇಕು ಅಂತೇಳಿ ಕರಡು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಅಧಿಸೂಚನೆಯನ್ನು ಜೂನ್ 4ನೇ ತಾರೀಕಿನೇ ಕರ್ನಾಟಕದ ಗೆಜೆಟ್ನಲ್ಲಿ ಹೊರಡಿಸಲಾಗಿದೆ. ಇದಕ್ಕೀಗ ಬೆಂಗಳೂರಿನಲ್ಲಿರುವಂತಹ ಭೂಮಾಲೀಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ನಾವು ಹಂಚ್ಕೊಳ್ಬೇಕಾದ್ರೆ ಯಾಕೆ ಸರ್ಕಾರಕ್ಕೆ ಕೊಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರು ಈ ಹಿಂದೆ ಕೆಲವೊಂದು ಭಾಗ ಹಳ್ಳಿಯಾಗಿತ್ತು, ಗ್ರಾಮಗಳಾಗಿತ್ತು, ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿತ್ತು. ಅದಾದ ಬಳಿಕ ಪಾಲಿಕೆ ವ್ಯಾಪ್ತಿಗೆ ಸೇರ್ಕೊಂಡಿದೆ. ಈಗ GBA ವ್ಯಾಪ್ತಿಗೆ ಸೇರ್ಕೊಂಡಿದೆ. ಈಗ GBA ವ್ಯಾಪ್ತಿಗೆ ಸೇರ್ಕೊಂಡಿದೆ ಅನ್ನೋ ಕಾರಣಕ್ಕಾಗಿಯೇ ನಮ್ಮ ವೈಯಕ್ತಿಕ ಆಸ್ತಿಯನ್ನು, ಖಾಸಗಿ ಆಸ್ತಿಯನ್ನು ಸರ್ಕಾರಕ್ಕೆ GBAಗೆ ಯಾಕೆ ಕೊಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಇಲ್ಲಿ ಬೇರೆ ಬೇರೆ ಅಂಶಗಳನ್ನು ಉಲ್ಲೇಖವನ್ನು ಮಾಡಿ ಈಗ 45% ಆಸ್ತಿ ಹಂಚಿಕೊಳ್ಳುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ನೀಡಬೇಕು ಅಂತೇಳಿ ನಿಯಮವನ್ನು ಬದಲಾವಣೆಯನ್ನು ಮಾಡಲಾಗ್ತಾ ಇದೆ. 2015 ಬೆಂಗಳೂರಿನ ಮಾಸ್ಟರ್ ಪ್ಲಾನ್ಗೆ ಪರಿಷ್ಕರಣೆಯನ್ನು ಮಾಡಲಾಗ್ತಾ ಇದೆ, ನಿಯಮವನ್ನು ತಿದ್ದುಪಡಿ ಮಾಡಲಾಗ್ತಾ ಇದೆ. ಈ ತಿದ್ದುಪಡಿನಲ್ಲಿ ಈ ಹೊಸ ಅಂಶವನ್ನು ಸೇರ್ಪಡೆಯನ್ನು ಮಾಡಲಾಗಿದೆ. ಮುಖ್ಯವಾಗಿ 2000 ಚದರ ಮೀಟರ್ಗಿಂತ ಜಾಸ್ತಿ ಆಸ್ತಿ ಹಂಚಿಕೆ ವೇಳೆಯಲ್ಲಿ ಅದರಲ್ಲಿ 45% ಪಾಲನ್ನು ಸರ್ಕಾರಕ್ಕೆ ನೀಡಬೇಕು ಅನ್ನತಕ್ಕಂಥದ್ದು ಸಂವಿಧಾನಕ್ಕೆ ವಿರುದ್ಧ ಮತ್ತು ದೇಶದಲ್ಲಿರುವಂತಹ ಖಾಸಗಿ ಆಸ್ತಿ ಹಕ್ಕಿಗೆ ವಿರುದ್ಧ ಮತ್ತು ಹಿಂದೂ ಉತ್ತರಾಧಿಕಾರ ಕಾಯ್ದೆಗೆ ವಿರುದ್ಧ, ಭಾರತೀಯ ಉತ್ತರಾಧಿಕಾರ ಕಾಯ್ದೆಗೂ ಕೂಡ ಇದು ವಿರುದ್ಧ ಆಗುತ್ತೆ. ಜೊತೆಗೆ ಮುಸ್ಲಿಂ ಪರ್ಸನಲ್ ಲಾಗೂ ಕೂಡ ವಿರುದ್ಧ ಆಗುತ್ತೆ. ಹೀಗೆ ಭಾರತದ ಸಂವಿಧಾನಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರ್ತಕ್ಕಂಥ ಕಾಯ್ದೆಯನ್ನ GBA ವ್ಯಾಪ್ತಿಯಲ್ಲಿ ಯಾಕೆ ತರಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನ ಬೆಂಗಳೂರಿನ ಪ್ರಜ್ಞಾವಂತ ನಾಗರಿಕರು ಮತ್ತು ಬೆಂಗಳೂರಿನಲ್ಲಿರುವಂತಹ ಭೂಮಾಲೀಕರು ಕೇಳ್ತಾ ಇದ್ದಾರೆ. ಈಗ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಭೂಮಿಯನ್ನು ಹೊಂದುವಂತ ಹಕ್ಕಿದೆ. ಈ ಖಾಸಗಿ ಆಸ್ತಿ ಹಕ್ಕನ್ನು ಸಂವಿಧಾನದಲ್ಲೇ ನೀಡಲಾಗಿದೆ. ಇದನ್ನ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮಾತ್ರ ಕೆಲವೊಂದು ವರ್ಷಗಳ ಕಾಲ ಅಮಾನತ್ನಲ್ಲಿ ಇಡಲಾಗಿತ್ತು. ಅದಾದ ಬಳಿಕ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಕ್ಷಣದಿಂದ ಈವರೆಗೂ ಕೂಡ ಖಾಸಗಿ ಆಸ್ತಿ ಹಕ್ಕಿದೆ. ಜೊತೆಗೆ ಬ್ರಿಟಿಷರ ಕಾಲದಲ್ಲೂ ಕೂಡ ಖಾಸಗಿ ಆಸ್ತಿಯ ಹಕ್ಕು ನೀಡಲಾಗಿತ್ತು. ಆದ್ರೆ ಈಗ ಈ ಖಾಸಗಿ ಆಸ್ತಿ ಹಕ್ಕನ್ನೇ ಸರ್ಕಾರ ಕಿತ್ಕೊಳ್ಳಿಕ್ಕೆ ಹೊರಟಿದೆ ಅನ್ನೋ ಒಂದು ಆಕ್ರೋಶವನ್ನ ಬೆಂಗಳೂರಿನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಬ್ರಿಟನ್ ನಲ್ಲಿ ಈಗಲೂ ಕೂಡ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇದೆ. ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಏನಂತ ಅಂದ್ರೆ ಪಿತ್ರಾರ್ಜಿತ ಆಸ್ತಿಯನ್ನ ತಂದೆಯಿಂದ ಮಗನಿಗೆ ವರ್ಗಾವಣೆ ಮಾಡಬೇಕಾದ್ರೆ ಅದರಲ್ಲಿ 50% ಆಸ್ತಿಯನ್ನ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಈ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅನ್ನ ವಿರೋಧ ಮಾಡಿನೇ ಬ್ರಿಟನ್ ನಲ್ಲಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಉದ್ಯಮಿಗಳು, ಹೂಡಿಕೆದಾರರು ಕೂಡ ಬ್ರಿಟನ್ ನಲ್ಲಿ ಬಂಡವಾಳ ಹೂಡಿಕೆನೆ ಮಾಡೋದನ್ನೇ ಬಿಟ್ಟು ಬೇರೆ ದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಲಕ್ಷ್ಮೀ ಬಿತ್ತಲ್ ಅಂತ ಉದ್ಯಮಿ. ಚಂದ್ರಮೋಹನ್, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಡಾಕ್ಟರ್ ಚಂದ್ರಶೇಖರ್, ಸಿಲಿಕಾನ್ ಸಿಟಿ ಕಾಲೇಜ್ನ ಚೇರ್ಮನ್, ಹಾಗೆ ಈ ಪ್ರಕರಣದಲ್ಲಿ ದೂರುದಾರರು ಕೂಡ ಆಗಿರುವಂತವರು, ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ ಸರ್. ಡಾಕ್ಟರ್ ಚಂದ್ರಶೇಖರ್ ಅವರೇ, ಸರ್ಕಾರದ ಈ ಕರಡು ಅಧಿಸೂಚನೆಯನ್ನ ನೋಡಿದ್ರೆ ಶ್ರಮ ಹಾಕಿದ್ಯಾರೋ, ಆಸ್ತಿ ಮಾಡೋದು ತಲೆತಲಾಂತರಗಳಿಂದ ಎಲ್ಲಿ ಬಂದಿರತ್ತೆ, ಕುಟುಂಬಕ್ಕೆ ಆಸ್ತಿ ಬರ್ತಾ ಹೋಗಿರುತ್ತೆ, ಅದರಲ್ಲಿ ನನಗೆ ಪಾಲು ಬೇಕು ಅಂತೇಳಿ, ಅಂದ್ರೆ ಇಲ್ಲಿ ಕಿತ್ಕೊಂಡು ತಿನ್ನುವ ಪ್ರಯತ್ನ ನಡೀತಾ ಇದೆ ಅಂತ ಅನ್ಸಲ್ವಾ? ಸರ್ ಖಂಡಿತವಾಗಿಯೂ ತಮ್ಗೆ ಗೊತ್ತೇ ಇದೆ ಸರ್. ಎಲ್ಲ ಬಹುತೇಕ ಏನಾಗಿದೆ, ರೈತರು ಅಂತಿದ್ದು ಬೆಂಗಳೂರು ಸುತ್ತಮುತ್ತ ಕಳ್ಕೊಂಡ್ರು ಜಮೀನುಗಳನ್ನ. ಅಭಿವೃದ್ಧಿ ಪಥದಲ್ಲಿ ಅಂತ ಹೋಗಿ ಕಳ್ಕೊಂಡು ಉಳಿದ ಪ್ರಾಪರ್ಟಿ ಏನು ಆಸ್ತಿಗಳಿತ್ತು ತಮ್ಮ ಮಕ್ಕಳಿಗಿರ್ಲಿ ಮೊಮ್ಮಕ್ಕಳಿಗಿರ್ಲಿ ಅಂತೇಳಿ ಅಜ್ಜ ತಾತಂದ್ರು ಮತ್ತೆ ಅಪ್ಪಂದಿಟ್ಟು ಪ್ರಾಪರ್ಟಿ ಇವತ್ತು ನೀವು ಪಾರ್ಟಿಷನ್ ಮಾಡ್ಕೊಂಡ್ರೆ 45% ಬಿಟ್ಬಿಡ್ಬೇಕು, ಜಸ್ಟ್ ಲೈಕ್ ಡೆವಲಪರ್ಸ್ ಬಿಟ್ಕೊಡಿ ಅಂತೇಳಿ ಒಂದು ಅಮೆಂಡ್ಮೆಂಟ್ ತರಕ್ ಹೋದ್ರೆ ನಾವೆಲ್ಲ ಯಾಕೆ ಬದುಕಾಗುತ್ತೆ? ನೀವು ಯೋಚನೆ ಮಾಡಿ ಸರ್. ಈಗ 45% ಅನ್ನ ಸರ್ಕಾರಕ್ಕೆ ಯಾಕೆ ಕೊಡಬೇಕು ಅಂತ ಅವ್ರದ್ದು? ಸೊ ಅವರು ಏನ್ ಹೇಳಕ್ ಹೋಗಿದ್ದಾರೆ ಅಂತ ಹೇಳಿದ್ರೆ, ನೀವು ಬಿಲ್ಡರ್ಸ್ ತರ ನೀವು ಪ್ಲಾನ್ ಅಪ್ರೂವ್ ಮಾಡ್ಕೊಳ್ಳಿ ಬನ್ನಿ ಅಂತ ಕೇಳ್ತಾರೆ. ನಿಮಗೆ ಎಷ್ಟು ದಿನ ಇದ್ದಿದ್ದು ಕಾನೂನು ಎಲ್ಲಿದೆ ಸರ್? 10 ಎಕರೆ ಮೇಲೆ ಅಂತ ಹೇಳಿದ ತಕ್ಷಣನೇ ನಾವು ನಿಮಗೆ ಕೇಳೋದು, ಇವ್ರನ್ನ ಕೇಳಕ್ ಹೋಗಿ ಹೇಗೆ ಅಂತ ಹೇಳಿದ್ರೆ, ಇಷ್ಟು ದಿನ ಅನುಭವಿಸ್ಕೊಂಡಿದೀವಿ, ನಾವು ಖಾತಕ ಮಾಡ್ಕೊಂಡಿದೀವಿ, ಟ್ಯಾಕ್ಸ್ ಕಟ್ಕೊಂಡ್ ಬಂದಿದೀವಿ, ಅಣ್ಣ ಒಬ್ಬ ತಮ್ಮ ಒಬ್ಬ ಎಲ್ಲ ಹಂಚ್ಕೊಂಡಿದೀವಿ, ಅದನ್ನ ಅನುಭವಿಸ್ತಾ ಇದೀವಿ. ಈಗ ನಮ್ಮಲ್ಲಿ ತಂದೆ ನಂತರ ಮತ್ತೆ ಹಿರಿಯಣ್ಣ ನಂತರ ನಾವೆಲ್ಲ ನಾವು ಪಾರ್ಟಿಷನ್ ಮಾಡ್ಕೊಂತೀವಿ ಅಂತ ಹೇಳಿ ಇವ್ರ ಹತ್ರ ಹೋದ್ರೆ, ಇಲ್ಲ ನೀನು 45% ಓಪನ್ ಸ್ಪೇಸ್ ಅಂತ ಬಿಟ್ಬಿಡ್ಬೇಕಾಗ್ತಿದೆ. ರೋಡ್ ಇರಕ್ಕಿಲ್ಲ, ರೋಡ್ ಆಲ್ರೆಡಿ ನಾವು ರೋಡ್ ಏನ್ ಕೇಳ್ತಾ ಇಲ್ಲ ಅವ್ರಿಗೆ. ರೋಡ್ ಆಲ್ರೆಡಿ ರಸ್ತೆ ಇದೆ ನಮ್ಗೆ. ನಾವು ಡೆವಲಪ್ ಮಾಡ್ಕೊಂಡು ನಾವು ಇಟ್ಕೊಂಡು ಪಾರ್ಟಿಷನ್ ಮಾಡಕ್ ಹೋದ್ರೆ 45% ಕೊಡ್ಬೇಕು ಬಿಲ್ಡರ್ ತರ ಅಂತ ಹೇಳಿ ಸಬ್ ಡಿವಿಷನ್ ರೆಗ್ಯುಲೇಷನ್ಸ್ ಅಂತ ತಂದ್ಬಿಟ್ಟು, ಗೊತ್ತೇ ಇಲ್ಲ, ಇದು ಆಕ್ಟ್ ಮಾಡಕ್ ಹೋಗಿಲ್ಲ, ಅಸೆಂಬ್ಲಿ ಹೋದ್ರೆ ಗೊತ್ತಾಗ್ತಿದೆ ಅಂತ ಹೇಳಿ ಇದನ್ನ ಮಾಡಿದಾರೆ. ಯಾರು ಗೊತ್ತಿಲ್ಲ. ನಾವು 4 ವರ್ಷ ಅಲ್ಕೊಂಡಿದ್ವಿ ಖಾತೆ ಫ್ಯಾಮಿಲಿ ಪಾರ್ಟಿಷನ್ಸ್ ಮಾಡಕ್ಕೆ ಅಂತ ಹೇಳಿ, ಗೊತ್ತಾಯ್ತಾ? ಆಗಿರೋ ಡಾಕ್ಯುಮೆಂಟ್ ಎಕ್ಸಿಬಿಷನ್ ಮಾಡಕ್ ಹೋಯ್ತು ಅಂದ್ರೆ ನಾವು ಈ ಖಾತಾ ಮಾಡ್ತೀವಿ, ಡಿಜಿಟಲೈಸ್ ಆಗ್ತದೆ, ಸ್ಕ್ಯಾನಿಂಗ್ ಮಾಡ್ತೀವಿ ಅಂತ 3-4 ವರ್ಷ ಸತಾಯಿಸಿ ಕಡೆಗಿಂತದೊಂದು ಮಾಡ್ತಾ ಇದಾರೆ ಅಂತ ಪಿತೂರಿ ಮಾಡ್ತೇವೆ ಗೊತ್ತಾಯ್ತು. ನಾವು ಅಬ್ಜೆಕ್ಷನ್ ಕೊಟ್ಟಿದ್ದೀವಿ ಸರ್ ಅದಕ್ಕೆ.
ಈಗಾಗಲೇ ಅಬ್ಜೆಕ್ಷನ್ ಹಾಕಿದಿರಿ ನೀವು? ಎಲ್ಲ ಹಾಕಿದ್ವಿ ಸರ್, ಎಲ್ಲರ ಗಮನಕ್ಕೆ ಬಂದಿದೆ, ಗವರ್ನರ್ ಗಮನಕ್ಕೂ ತಂದಿದ್ದೀವಿ, ಹಾ ಹಾಗೇನೆ ಎಲ್ಲರೂ ಗಮನಕ್ಕೆ ತರ್ತಾ ಇದೀವಿ. ಯಾಕೆಂದ್ರೆ ಜನರಿಗೆ ಯಾರಿಗೂ ಹೇಳ್ದೇನೆ ಇದು ಮಾಡಕ್ ಕೊಡಿ, ಎಲ್ಲ ಗಮನಕ್ಕೂ ತಂದಿಲ್ಲ, ಗೊತ್ತಾಯ್ತಾ? ಹಾಗಾಗಿ ಇದೊಂದು ಕರಾಳವಾಗಿ ಒಂದು ಕಾನೂನು ಮಾಡಕ್ ಕೊಟ್ಟಿದ್ದಾರೆ, ಅಂದ್ರೆ ಒಂದು ರೆಗ್ಯುಲೇಷನ್ ತರ ಕೊಟ್ಟಿದ್ದಾರೆ. ರೆಗ್ಯುಲೇಷನ್ ಹೆಸರಲ್ಲಿ ಈ ತರ ಅನ್ಯಾಯ ಮಾಡಕ್ ಕೊಟ್ಟಿದ್ದಾರೆ. ಇದು ಮಾಡಬಾರ್ದು, ಅನ್ಯಾಯ ಆಗ್ತಿದೆ ಅಂತ ಹೇಳಿ ನಾವೆಲ್ಲ ಹೋರಾಟ ಮಾಡ್ತಿದೀವಿ ಸರ್. ಓಕೆ ಸರ್, ಈ ಪ್ರಕರಣದಲ್ಲಿ ಸರ್ಕಾರದ ಕರಡು ಅಧಿಸೂಚನೆ ಏನು ಹೊರಡಿಸಿದೆ ಅದರಲ್ಲಿ ನಿಮ್ಮ ವಾದ ಸರ್? ನಮ್ಮ ವಾದ ಇಷ್ಟೇ ಸರ್, ಯಾಕೆಂದ್ರೆ ಇಷ್ಟು ದಿನ ಅನುಭವಿಸ್ಕೊಂಡ್ ಬಂದಿದ್ದೀವಿ. ಯಾಕೆಂದ್ರೆ ಈಗಾಗಲೇ ಏನಾಗಿದೆ, 2.5 ಎಕರೆವರೆಗೂ ಇವ್ರಿಗೆ BBMP ಅವರಿಗೆ ಖಾತಾ ಮಾಡ್ಕೊಡೋದಕ್ಕೆ, ಬೈಫರ್ಕೇಶನ್ ಮಾಡೋದಕ್ಕೆ ಪ್ರಾವಿಷನ್ ಇದೆ. ಇವರಲ್ಲೇ ಏನಾಗಿದೆ, ಆನ್ಲೈನ್ ತಗೊಂಡೋಗ್ ಹೋಯ್ತು ಅಂದ್ರೆ ಅದ್ರಲ್ಲೇ ಹೇಳ್ತಾರೆ, ನೀವು ಖಾತಾ ಮಾಡ್ಕೊಂಡ್ ಬರ್ಬೇಕಾದ್ರೆ ಸ್ಕೆಚ್ ನೀವು ರಿಜಿಸ್ಟರ್ ಮಾಡ್ಕೊಂಡ್ ಬನ್ನಿ. ನಾವು ಖಾತಾ ಪಾರ್ಟಿಷನ್ ಮಾಡ್ಬೇಕಾದ್ರೆ, ಪ್ರಾಪರ್ಟಿ ಪಾರ್ಟಿಷನ್ ಇದ್ ಮಾಡ್ಬೇಕಾದ್ರೆ ಒಂದು ಥ್ರೂ ವಿಲ್ ಆಗ್ತಿತ್ತೆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ, ಇಲ್ಲ ಅಂದ್ರೆ ಒಂದು ಪಾರ್ಟಿಷನ್ ಡೀಡ್ ಆಗುತ್ತೆ, ಇಲ್ಲ ಅಂದ್ರೆ ಒಂದು ಸೆಟಲ್ಮೆಂಟ್ ಡೀಡ್ ಅಂತ ಆಗುತ್ತೆ. ಯಾವ್ದೋ ಮಾಡ್ಕೊ ವಿತ್ ಸ್ಕೆಚ್ ಎನ್ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ಆನ್ಲೈನ್ ಇವತ್ತು ಅಷ್ಟು ನೀವು ಖಾತಾ ಬೈಫರ್ಕೇಶನ್ ಕೇಳಿದ್ರೆ ಗೊತ್ತಾಯ್ತಾ, ಅವರೇ ಹೇಳ್ತಾರೆ ಈಗ ಏನಂತಾರೆ, ಸ್ಕೆಚ್ ಎನ್ಕ್ಲೋಸ್ ಮಾಡಿದ್ದೀರಾ, ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಟಿದ್ದೀರಾ, ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ ಕೊಡಿ, ಆಮೇಲೆ ಸೆಲ್ಫ್ ಅಟ್ಯಾಚ್ ಸ್ಕೆಚ್ ಕೊಡಿ ಅಂತ ಹೇಳ್ತಾರೆ. ಅಲ್ಲಿ ನಾವು ಸ್ಕೆಚ್ ಕೊಡ್ತಿದೀವಿ, ಮಾಡಿರ್ತೀವಿ ಡಾಕ್ಯುಮೆಂಟ್ ಅಲ್ಲಿ, ಉತ್ತರಕ್ಕೆ ಯಾರ್ದು, ದಕ್ಷಿಣಕ್ಕೆ ಯಾರ್ದು, ಮಧ್ಯದಲ್ಲಿ ಯಾರು, ಹಿಂದೆ ಯಾರು, ಮುಂದೆ ಮಾಡ್ಕೊಂಡಿರ್ತೀವಿ ನಾವು, ಗೊತ್ತಾಯ್ತಾ? ಆದ್ರೆ ಅದನ್ನಲ್ಲಿ ನೋಡಿ ಈಗಲೂ ಆನ್ಲೈನ್ ಅದೇ ತೋರಿಸ್ತಾ ಇದೆ. ಆದ್ರೆ ಇಷ್ಟು ಮಾಡಕ್ ಕೊಡ್ತಾ, ಆನ್ಲೈನ್ ತಗೊಂತಾ ಇಲ್ಲ ಅಂತ ಇಟ್ಬಿಟ್ಟು ಈ ತರ ಮಾಡಕ್ ಹೋಗಿರೋದು ಎಷ್ಟು ಮಟ್ಟಿಗೆ ಸರಿ ಹೇಳ್ತಾರೆ? ಕಾನೂನು ಪ್ರಕಾರ ಇರೋದು 4 ತರ ಮಾಡ್ತಾರೆ. ಖಾತಾ ಬೈಫಿಕೇಶನ್ಗೆ ಥ್ರೂ ದೇ ಸೇಲ್ಡ್ ಅಂತ ಆಗ್ತೈತೆ, ಇವತ್ತು ಆನ್ಲೈನ್ ಸಿಗ್ತೈತೆ ನೋಡಿ, ಅಪ್ಲಿಕೇಶನ್ ಸಿಗ್ತೈತೆ. ಥ್ರೂ ಇನ್ಹೆರಿಟೆನ್ಸ್ ಅಂತ ಹೇಳ್ತಾರೆ, ಥ್ರೂ ವಿಲ್ ಅಂತ ಹೇಳ್ಬಿಟ್ಟು. 3ನೇದು ಬಂದು ಥ್ರೂ ಗಿಫ್ಟ್ ಡೀಡ್ ಬರ್ತೈತೆ, ಇಲ್ಲಾಂದ್ರೆ ಥ್ರೂ ಕೋರ್ಟ್ ಡಿಕ್ಲೇರ್ ಬರ್ತೈತೆ. ಇಷ್ಟೆಲ್ಲ ಇಟ್ಕೊಂಡು ಆದ್ರೂ ಸಹ ಈ ತರ ಮಾಡಕ್ ಹೋಗಿರೋದು ಎಷ್ಟು ಮಟ್ಟಿಗೆ ಸರಿ ಸರ್? ಯಾಕಂದ್ರೆ BBMPಗೆ 2.5 ಎಕರೆ ಮಾಡೋದಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ ಸರ್ ಅವ್ರಿಗೆ. ಯಾರಿಗೆ? ನಮ್ಮ BBMP ಅವರಿಗೆ BD ಅವರು ಕೊಟ್ಟಿದ್ದಾರೆ. ಇದನ್ನ ತುಷಾರ್ ಗಿರಿಯತ್ ಅವರು 2.5 ಎಕರೆ ಬೇಡ, ನಮ್ಗೆ 5 ಎಕರೆ ಬೇಕು ಅಂತೇಳಿ BBMP ಕಮಿಷನ್ ಆಗಿದ್ದ ಕರೆದು ಪತ್ರ ಬರೆದ್ರು. ಅವ್ರು ಹೇಳಿದ್ರು 2.5 ಎಕರೆ ನಿಮ್ಗೆ ಸಾಕು, ನಿಮ್ಗೆ ಒಂದು ಕುಟುಂಬದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಅದು ಪ್ರಾಪರ್ಟಿಗಳು ಡಿವೈಡ್ 2.5 ಎಕರೆ ಕಡಿಮೆ, ಒಂದು ಸರ್ವೆ ನಂಬರ್ ಇರೋದು, ಅದಕ್ಕೆ ಕಡಿಮೆ ಮಾಡಬೇಡಿ ಅಂತ ಒಂದು ಆಕ್ಟ್ ಆಗಿತ್ತು ಬಹಳ ಹಿಂದೆನೆ. ಅದ್ರ ಮೇಲೆ ಅದ್ರ ಪ್ರಕಾರ 2.5 ಎಕರೆ ಮಿನಿಮಮ್ ಇರ್ತಿತ್ತು, ಒಂದು ಎಕರೆ ಒಂದು ಸರ್ವೆ ನಂಬರ್ ಅಲ್ಲಿ 2.5 ಎಕರೆ ಮಾಡ್ಕೊಳ್ಳಿ ನೀವು ಅಂತ ಕೊಟ್ಟರೆ ಇವರಿಗೆ. ಅದ್ರ ಪ್ರಕಾರ ಖಾತಾಗಳು ಆಗ್ತಾ ಇತ್ತು, ಮೊನ್ನೆವರು ಆಗ್ತಾ ಇತ್ತು, 3 ವರ್ಷದವರು ಆಗ್ತಾ ಇತ್ತು. ಈ ಸರ್ಕಾರ ಬಂದ್ಮೇಲೆ 3 ವರ್ಷ ಯಾವ್ದು ಖಾತಾ ಕೊಡ್ಲಿಲ್ಲ, ಹೋಲ್ಡ್ ಮಾಡಿದ್ದಾರೆ. ನಾವು ಸ್ಕ್ಯಾನಿಂಗ್ ಮಾಡ್ತಾ ಇದೀವಿ, ಡಿಜಿಟಲೈಸೇಷನ್ ಮಾಡ್ತೀವಿ, ಈ ಖಾತಾ ಮಾಡ್ತೀವಿ ಅಂತ ಹೇಳಿ. ಕಡೆಗೆ ಮಾಡ್ರ ಉನ್ನಾರ ಏನು ಅಂದ್ರೆ, ಬೆಂಗಳೂರು ಸೆಂಟ್ರಲ್ ಸುತ್ತಮುತ್ತ 1/2 ಎಕರೆ ಪ್ರಾಪರ್ಟಿಗೆಲ್ಲ ಮುಗಿದೋಗಿದೆ. ಇರೋದು 1 ಎಕರೆ 1.5 ಎಕರೆ ಇಟ್ಕೊಂಡಿದ್ದಾರೆ. ಅದ್ರ ಮೇಲೆ ಕಣ್ಣು ಬಿದ್ದಿದೆ. ಕಣ್ಣು ಬಿದ್ಬಿಟ್ಟು ಏನಪ್ಪಾ ಅಂದ್ರೆ, ಬಿಲ್ಡಿಂಗ್ ಏನಾಗಿದೆ ಅದ್ರ ಒಂದು ಬರೆದಿದ್ದಾರೆ ಅಂತ. ರಾಷ್ಟ್ರ ಏನ್ ಹೇಳಿದ್ರೆ ಅಂದ್ರೆ, ಫ್ಯಾಮಿಲಿ ಪಾರ್ಟಿಷನ್ಸ್ ಇಲ್ಲ ಡಿಗ್ರಿ ಮಾಡ್ಕೊಂಬಂದ್ರೆ ನಮ್ದೇನು ಇದು ಕಾನೂನು ಅನ್ವಯಿಸಲ್ಲ ಅಂತ ಹೇಳಿ, ಕೋರ್ಟ್ಗೆ ಹೋಗಿ ಡಿಗ್ರಿ ಮಾಡ್ಕೊಂಬನ್ನಿ ಅಂತ ಹೇಳಿ ಅಣ್ಣ ತಮ್ಮಂದ್ರು. ಜಸ್ಟ್ ಇಮ್ಯಾಜಿನ್ ಮಾಡಿ, ಕೋರ್ಟ್ಗೆ ಹೋಗಿ ಬರಕ್ ಎಷ್ಟು ದಿನ ಆಗುತ್ತೆ? ಅದಕ್ಕೆ ಮುಂಚೆ ಆಲ್ರೆಡಿ ಬ್ರೋಕರ್ ಉಟ್ಕೊಂತಾರೆ, ನಾವು ಕೊಟ್ಬಿಡೋಣ ನಿಮ್ದು 40% ಹೋಗ್ಬಿಡ್ತಿರುತ್ತೆ, ಕೋರ್ಟ್ಗೆ ಯಾಕೆ ಹೋಗ್ತೀರಿ, ನಾವು ಡೆವಲಪ್ ಮಾಡಿ ಕೊಟ್ಬಿಡ್ತೀವಿ ಅಂತ ಹೇಳಿ. ಕ್ಲೀನ್ ಪ್ರಾಪರ್ಟಿ, ಯಾವ್ದು ಲಿಟಿಗೇಷನ್ ಇರೋ ಪ್ರಾಪರ್ಟಿ, ಕುಟುಂಬದಿರೋ ಪ್ರಾಪರ್ಟಿ ಲಿಟಿಗೇಷನ್ ಮಾಡಿ ಇವರು ಬಿಲ್ಡರ್ಸ್ ಕೊಡ್ಬೇಕೀಗ. ಆ ಒಂದು ವಾರ ಹಿಂದೆರಡೆ ಇದೆ ಸರ್, ಅಷ್ಟೇ ಸರ್. ಇದು ಬೇರೆ ಏನು ಇಲ್ಲ. 2.5 ಎಕರೆ ಪ್ರಾವಿಷನ್ ಇದ್ದು ಖಾತಾ ಮಾಡೋದಕ್ಕೆ ಮತ್ತೆ ಬೈಫಿಕೇಶನ್ ಮಾಡೋದಕ್ಕೆ ಇವ್ರು ಈ ರೀತಿ ಮಾಡ್ತಾ ಇರೋದು. ಇದ್ರ ಹಿಂದೆ ಇಷ್ಟೇನೆ ಸರ್. ಈಗ ಕ್ಲಿಯರ್ ಪ್ರಾಪರ್ಟಿ, ಫ್ಯಾಮಿಲಿ ಉಳಿಸ್ಕೊಂಡಿರೋ ಪ್ರಾಪರ್ಟಿ ಬೇಕು ಇವ್ರಿಗೆ, ಅದನ್ನ ಇವರು ಬಿಲ್ಡರ್ಸ್ ಕೊಡ್ಬೇಕು. ಬಿಲ್ಡರ್ಸ್ ಬಂದು ಅದನ್ನ ಕಣ್ಣು ಹಾಕಿದ್ದಾರೆ, ಇಷ್ಟೇ ಕಾರಣ ಸರ್. ಬಿಲ್ಡರ್ಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಾನೆ ಸರ್ಕಾರ ಈ ತರದೊಂದು ಕರಡು ಅಧಿಸೂಚನೆ ಹೊರಡಿಸಿದೆ ಅಂತೀರಾ ನೀವು? ಬೇರೆ ಕಾಣುತ್ತೆ. 1/2 ಎಕರೆ ಕಡೆ ಇತ್ತು ಅಂದ್ರೆ ಅವ್ರಿಗೆ ಬಿಲ್ಡರ್ಸ್ಗೆ ಟೋಟಲ್ FIR ಅಚೀವ್ ಮಾಡಕ್ಕಾಗಲ್ಲ. ಈ 1/2 ಎಕರೆ ಕಡಿಮೆ ಏನ್ ಮಾಡಿದ್ದಾರೆ, ಏನೋ ಸಾಲ ಮಾಡಿ ಡೆವಲಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 1 ಎಕರೆ ಪ್ರಾಪರ್ಟಿ ಅರ್ಧ ಡೆವಲಪ್ ಮಾಡಿದ್ರೆ, ಅರ್ಧ ಇಟ್ಕೊಂಡಿದ್ದಾರೆ. ಒಬ್ಬ ಅಣ್ಣನ ಶಕ್ತಿ ಇದೆ, ಮಾಡ್ಕೊಂಡು ತಮ್ಮ ಮಾಡ್ಕೊಂಡಿಲ್ಲ, ಫ್ಯಾಮಿಲಿ ಸೆಟಲ್ಮೆಂಟ್ ಡೀಡ್ ಕೂತಿದ್ದಾರೆ, ಮಾಡ್ಕೊಳ್ಳೋಣ ಅಂತೇಳಿ. ಈ ಹಂತದಲ್ಲಿ ಇವ್ರಿಗೆಲ್ಲ ಮಾಹಿತಿ ಇದೆ ಇದ್ರ ಮಾಡಿರುತ್ತೆ. ಬೇಕಾಗಿ ಇವ್ರಿಗೆ ನಮ್ಮನ್ನೆಲ್ಲ ಬೀದಿಗಿಳ್ಬೇಕು ಅಂತೇಳಿ ಮಾಡಿರುತ್ತೆ ಸರ್ ಇದು. ಓಕೆ ಸರ್, ನಿಮ್ಮ ಮುಂದಿನ ನಡೆ ಏನು ಸರ್? ನಾವು ಎಲ್ರಿಗೂ, ಯಾಕೆಂದ್ರೆ ಎಷ್ಟೋ ಸರ್ ಕೇವಲ ನನಗೊಂದು ಬೆರಳೆಣಿಕೆ ಜನಕ್ಕೆ ಮಾತ್ರ ಗೊತ್ತಾಯ್ತು ಇದು. ನಾವು ಎಲ್ಲ ಒಟ್ಟಾಗಿ ಸೇರ್ಕೊಂಡು ಅನ್ಯಾಯ ಆಗ್ತೀವಿ ಅಂತ ಹೇಳಿ, ಯಾಕಂದ್ರೆ ನಾವು ಸಫರ್ 3-4 ವರ್ಷ ಅಲಿತಾ ಇದ್ವಲ್ಲ, ನಾವು ಅಬ್ಜೆಕ್ಷನ್ ಕೊಟ್ಟು ಕಡೆಗೆ ನಮ್ಮ BBMP ಕಮಿಷನರ್ ಆಗಿದ್ರು, ಅಡಿಷನಲ್ ಚೀಫ್ ಸೆಕ್ರೆಟರಿ ಅನಿಲ್ ಕುಮಾರ್ ಸಾಹೇಬ್ ಅಂತ ಹೇಳಿ, ಅವ್ರ ಗಮನಕ್ಕೆ ತಂದ್ರೆ ತಪ್ಪಾಗ್ತಾ ಇತ್ತು ಅಂದ್ರೆ ಒಟ್ಟು ಕುಟುಂಬ ಹೊಡೆಯಂತ ಕೆಲಸ ಮಾಡ್ತಾ ಇದಾರೆ. ಇದು ಬೇರೆ ಉನ್ನಾರದಿಂದ ಅವ್ರು ನಮ್ಮ ಜೊತೆ ಬಂದು K. ಲಕ್ಷ್ಮಣ್ ಅಂತ ಸಾಮಾಜಿಕ ಹೋರಾಟಗಾರರು, 85 ವರ್ಷ. ಈ ವಯಸ್ಸಲ್ಲಿ ನಮ್ಗೆ ಗೊತ್ತೇ ಇದೆ ಸರ್, ಬೆಂಗಳೂರು ಸುತ್ತಮುತ್ತ ತೋಟಗಾರಿಕೆ ಮಾಡ್ತಾ ಇರೋ ಸಮುದಾಯ ಎಲ್ಲ ತೋಟಗಾರಿಕೆಯಲ್ಲಿ ವರಮಾನ ಇಲ್ಲ, ಇರೋ ಪ್ರಾಪರ್ಟಿ ಕಳ್ಕೊಂಡ್ರು. ಇರೋ 1 ಎಕರೆ 2 ಎಕರೆ ಅದು ಕನ್ವರ್ಷನ್ ಮಾಡಿ ಖಾತೆ ಇಟ್ಕೊಂಡು ಪ್ಲಾನ್ ಅಪ್ರೂವ್ ಮಾಡೋ ಪ್ರಾಪರ್ಟಿಗೂ ನೀವು ಹೋಗಿ ನೀವು ಪಾರ್ಟಿಷನ್ ಮಾಡ್ಕೊಂಡು ಅರ್ಧ ಬಿಟ್ಕೊಡಿ ಅಂತ ಹೇಳಿದ್ರೆ ಏನ್ ಮಾಡೋದು? ಅವ್ರು ನಮ್ಮ ಜೊತೆ ಬಂದು ಅನ್ಯಾಯ ಆಗ್ತಿದೆ ಅಂತ ಹೇಳಿ ಬೆಂಗಳೂರು ಸುತ್ತಮುತ್ತ KRPುರಂ, ಒತ್ತೂರು ಹೋಬಳಿ, ಜಾಲ ಹೋಬಳಿ, ಕೆಂಗೇರಿ ಹೋಬಳಿ, ಉತ್ತರಳ್ಳಿ ಕಡೆಗೆ ಮತ್ತೆ ದಾಸಹಳ್ಳಿ ಕಡೆಗೆಲ್ಲ
ಸುಮಾರು ಕುಟುಂಬಗಳು ಬೀದಿಗೆ ಬರ್ತವೆ ಸರ್. ಹಂಗಾಗಿ ಅಂತವ್ರೆಲ್ಲ ಸೇರಿಸ್ಕೊಂಡು ಗಮನಕ್ಕೆ ಬಂದಿದೆ. ಮೊನ್ನೆ ಮಾಧ್ಯಮ ತಮ್ಮಂತರ ಸಾಕ ಪತ್ರಿಕೆಯಲ್ಲಿ ಬಂದಿದ ತಕ್ಷಣನೇ ಸುಮಾರು ಜನ ನಮ್ನ ಅಪ್ರೋಚ್ ಮಾಡ್ತಾರೆ, ನಮ್ಗೆ ಗೊತ್ತೇ ಇಲ್ಲ ಹೆಂಗ್ ಮಾಡೋದು ಅಂತೇಳಿ. ಈಗ ಸರ್ಕಾರಕ್ಕೆ ಗವರ್ನರ್ ಮನವಿ ಕೊಟ್ಟಿದೀವಿ, ಅಡಿಷನಲ್ ಚೀಫ್ ಸೆಕ್ರೆಟರಿ ಕೊಟ್ಟಿದೀವಿ, ದಯವಿಟ್ಟು ಇದನ್ನ ತಡೀರಿ, ಗೊತ್ತಾಯ್ತಾ. ಮೊದಲಿದ್ದಂಗೆ 2.5 ಎಕರೆ ನೀವು ಕೊಡೋದಕ್ಕೆ ಪ್ರಾವಿಷನ್ ಕೊಡಿ. ಮತ್ತೆ ಒಟ್ಟು ಕುಟುಂಬದ ಆಸ್ತಿಗಳು ಇನ್ಹೆರಿಟೆಡ್ ಪ್ರಾಪರ್ಟಿಗಳಿಗೆ ಪಾರ್ಟಿಷನ್ ಮಾಡೋದ್ರಿಂದ ತಗೊಂಡೋಗಿ ನೀವು ಬಿಲ್ಡರ್ಸ್ ತರ ಮಾಡಕ್ ಹೋಗ್ಬೇಡಿ. ಆ ಕಾನೂನು ತಗೊಂಡೋದ್ರೆ ಏನಾಗುತ್ತೆ ಗೊತ್ತಾ ಸರ್, ನಾವು ಅಂತ ಅನುಭವಿಸಿದ ಆಸ್ತಿನ ಅರ್ಧ ಬಿಟ್ಕೊಡೋದಲ್ದೆ ಡೆವಲಪ್ ಮಾಡೋ ಪ್ರಾಪರ್ಟಿಗೆ ಹೋಗ್ಬಿಟ್ಟು ಅವ್ರ ಹತ್ರ ಮತ್ತೆ ಎಕ್ಸಾಮ್ಷನ್ ತಗೋಬೇಕು, ನಾವು ಹೋಗ್ಬಿಟ್ಟು ದುಡ್ಡು ಕಟ್ಬಿಟ್ಟು ವಾಪಸ್ ತಗೋಬೇಕು ಪ್ರಾಪರ್ಟಿನ. ಎಷ್ಟು ಮಟ್ಟಿಗೆ ಸರಿ ಸರ್ ಇದು, ನೀವೇ ಹೇಳಿ ಸರ್. ಎಷ್ಟು ದಿನ ಹೇಳ್ತಿದ್ದು ಯಾಕೆ ಮಾಡಕ್ ಹೋಗಿದ್ದಾರೆ? ಮುನ್ನಾರ ಅಷ್ಟೇ ಸರ್. ಬಿಲ್ಡರ್ಸ್ ಹೋಗ್ಬೇಕು, ಕ್ಲಿಯರ್ ಪ್ರಾಪರ್ಟಿಗಳು ಲಿಟಿಗೇಷನ್ ಆಗಬೇಕು, ಬಿಲ್ಡರ್ಗೆ ಹೋಗ್ಬೇಕು ಅಷ್ಟೇ ಸರ್. ಓಕೆ ಸರ್, ನೀವು ಫೈನಲ್ ಆಗಿ ನಿಮ್ಮ ಕಾಲ್ ಏನು ಅಂತ ಅಂದ್ರೆ ಇದ್ರ ಮೇಲೆ ನೀವು ಮುಂದೆ ಯಾವ ರೀತಿಯ ಹೋರಾಟ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸರ್ ನಾನು ಇವತ್ತಿಗೂ ಅಷ್ಟೇನೆ ಮುಖ್ಯಮಂತ್ರಿಗಳ ಬಗ್ಗೆ ಒಂದು ಹೋಪ್ಸ್ ಇಟ್ಕೊಂಡು, ಅವ್ರು ನಮಗೆ ರೈತ ಕುಟುಂಬಗಳ ಬಂದಂತವ್ರು, ಗೊತ್ತಾಯ್ತಾ, ಒಟ್ಟು ಕುಟುಂಬಗಳ ಇದ್ದಂತವ್ರು, ಗೊತ್ತಾಯ್ತಾ. ಈಗ ಬೀದಿಗೆ ಬರೋದು ಬೇಡ ನಮ್ಮತ್ತವ್ರು ಅಂತ ಹೇಳಿದ್ರೆ ಅವ್ರಿಗೆ ಕೈಲಿ ಏನಾಗಿದೆ ಕೇಳ್ತಿದ್ರು, ನಮ್ಗೆ ಒಂದು ಪೆನ್ನು ಮತ್ತೆ ಪೇಪರ್ ಕೊಡಿ ಅಂದ್ರೆ ಅಧಿಕಾರ ಕೊಡಿ, ಗೊತ್ತಾಯ್ತಾ, ನಾವು ನಿಮ್ಗೆಲ್ಲ ನ್ಯಾಯ ಕೊಡ್ತೀವಿ ಅಂತೇಳಿ. ಹಾಗಾಗಿ ಇಂತ ಒಂದು ಕರಾಳವಾದಂತ ಕರಡು ಅಧಿಸೂಚನೆ ಏನ್ ಹೊಡಿಸಿದ್ದಾರೆ ಕಂಡೀಷನ್, ಅದನ್ನ ವಿಡ್ರಾ ಮಾಡ್ಕೊಂತ, ಅದ್ ಬಿಟ್ಟು ನಮ್ದು ಏನ್ ತಗೊಳಿಲ್ಲ. ಅದೇ ಮಿನಿಮಮ್ ಪ್ಲಾಟ್ಸ್ ಇದೆ ಹೇಳಿದ್ದಾರೆ, 530 ಸೈಟ್ ಇರ್ಬೇಕಾಗ್ತಿದೆ, ಸರಿ ಅದು ಒಪ್ಕೊಂತೀವಿ. ಅದು ಅಲ್ಲದೆ 3.5 ಮೀಟರ್ಸ್ ಪ್ಯಾಸೇಜ್ ಇರಬೇಕು ಪ್ರಾಪರ್ಟಿಗೆ ಅಂತೇಳಿ ಅದಕ್ಕೂ ಒಪ್ಕೊಂತೀವಿ. ಆಮೇಲೆ 6 ಮೀಟರ್ ಫ್ರಂಟೇಜ್ ಅದಕ್ಕೂ ಸರಿ ನಮ್ದು ಒಪ್ಕೊಂತೀವಿ, ಗೊತ್ತಾಯ್ತಾ. ಈ ತರದ್ದು ಒಂದು ಲಿಮಿಟ್ ಮಾಡಿರೋದು ಬಹಳ ಅನ್ಯಾಯ ಆಗ್ತೈತೆ. ಅವ್ರೊಂದು ಅವಕಾಶ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿ ಅದಕ್ಕೆ ಅವಕಾಶ ಕೊಟ್ರಿ, ನಂಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದಾರೆ, ಕೊಟ್ಟಿದ್ದಾರೆ ಜನ. ಅದು ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡ್ಲಿ. ಹಿಂದಿನ ಮುಖ್ಯಮಂತ್ರಿ ಒಂದು ಹೇಳ್ತಾ ಇದ್ರು, ಸಿಂಪತಿ ಬೇಡಪ್ಪ ಜನಗಳಿಗೆ, ನಿಮ್ಮ ಎಂಪತಿ ಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳಿಗೆ. ಎಂಪತಿ ಅಂದ್ರೆ ಅಂತ ಕಣದ ಕೆಲಸ ಮಾಡಿ ಅಂತೇಳಿ ಅದನ್ನ ಇವ್ರು ಅಳವಡಿಸ್ಕೊಂಡು ಅಟ್ಲೀಸ್ಟ್ ನಮ್ಗೆ ನ್ಯಾಯ ಕೊಡ್ಲಿ, ಕುಟುಂಬದ ವ್ಯವಸ್ಥೆ ಉಳ್ಕೊಂಡ್ಲಿ, ನಮ್ಮ ಆಸ್ತಿ ಪಿತ್ರ ಆಸ್ತಿಗಳು ನಮ್ಮಲ್ಲಿ ಹಂಚ್ಕೊಂಡಂಗ್ ಮಾಡ್ಲಿ ಅಂತೇಳಿ ಮುಖ್ಯಮಂತ್ರಿ ಮತ್ತೆ ಮನೆ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ಹೋರಾಟ ಅಂತೂ ಇದ್ದೇ ಇದೆ, ಎಲ್ಲರ ಗಮನಕ್ಕೆ ತಂದಿದೀವಿ, ಎಲ್ಲರಲ್ಲೂ ಒಂದ್ ಸ್ವಲ್ಪ ನೋವು ವ್ಯಕ್ತಪಡ್ತಾ ಇದಾರೆ, ಗೊತ್ತಾಯ್ತಾ. ಹಾಗಾಗಿ ಇದನ್ನ ಕೈ ಬಿಡ್ಬೇಕು ಅಂತ ಒತ್ತಾಯ ಮಾಡ್ತೀವಿ, ಅದಕ್ಕೆ ಹೋರಾಟಕ್ಕೂ ತಯಾರಾಗಿದ್ದೀವಿ ಸರ್ ನಾವು. ಥ್ಯಾಂಕ್ ಯು ಡಾಕ್ಟರ್ ಚಂದ್ರಶೇಖರ್ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.